ಹಾಯ್ ಹಲೋ ನಮಸ್ಕಾರ. ನಿಮ್ಮ ಫ್ರೀಡಮ್ ಟಿವಿ ಯಲಹಂಕದಲ್ಲಿ ಒಂದು ಆಟೋ ಮೊಬೈಲ್ ಎಕ್ಸ್ಪೋವನ್ನು ಆಯೋಜಿಸಿದೆ. ಇದರ ಜೊತೆಗೆ ಫ್ರೀಡಮ್ ಟಿವಿ ಕಡೆಯಿಂದ ವೀರವನಿತೆ ಅವಾರ್ಡ್ಸನ್ನು ಕೂಡ ಕೊಡಲಾಗ್ತಿದೆ. ಆಟೋ ಮೊಬೈಲ್ ಎಕ್ಸ್ಪೋದಲ್ಲಿ ಸಾಕಷ್ಟು ಐಷಾರಾಮಿ ಕಾರ್ಗಳು ಕೂಡ ಇಲ್ಲಿ ಬಂದಿದ್ದಾವೆ. ಈಗ ನಾವು BYD ಕಂಪನಿಯ ಒಂದು ಕಾರನ್ನು ನಿಮಗೆ ಪರಿಚಯ ಮಾಡ್ತಾ ಇದ್ದೀವಿ. ಈ ಕಾರಿನ ಫೀಚರ್ಸ್ ಏನು, ಈ ಕಾರ್ ಯಾವ ರೀತಿ ಇದೆ, ಈ ಕಾರು ಎಷ್ಟು ಮೈಲೇಜ್ ಕೊಡುತ್ತೆ, ಎಷ್ಟು ಕಾಸ್ಟ್ ಆಗುತ್ತೆ, ಇವೆಲ್ಲವನ್ನು ನಾವು ನಿಮಗೆ ಇವತ್ತು ವಿವರಿಸ್ತಾ ಹೋಗ್ತೀನಿ. BYD ಕಂಪ್ನಿ ಕಡೆಯಿಂದ ಅವರ ಸ್ಟಾಫ್ ಬಂದಿದ್ದಾರೆ, ಅವರನ್ನ ಪರಿಚಯ ಮಾಡ್ಕೊಳ್ಳೋಣ. ಹಾಯ್ ಸರ್, ನಮಸ್ತೆ ಸರ್. ಹಾಯ್ ಸರ್, ನಿಮ್ಮ ಹೆಸರು ಸರ್? ಪ್ರಶಾಂತ್ ಸರ್, ಈಗ BYD ಕಾರ್ ಇತ್ತೀಚೆಗೆ ಸ್ವಲ್ಪ ಲಾರ್ಜ್ ಸ್ಕೇಲಲ್ಲಿ ಒಂದೊಂದು ಸೆಲ್ ಆಗ್ತಾ ಇದೆ. ಹೌದು. ಮತ್ತೆ ಎಲ್ರಿಗೂ ಕೂಡ ತುಂಬ ಇಷ್ಟ ಕೂಡ ಆಗ್ತಾ ಇದೆ. ಹೌದು. ಸೊ ಈ ಕಾರು ಏನು ಫೀಚರ್ ಏನು, ಎಷ್ಟು ಯಾವ ರೀತಿ ಮೈಲೇಜ್ ಕೊಡುತ್ತೆ, ಎಲ್ಲವನ್ನ ನೀವು ಸ್ವಲ್ಪ ವಿವರಿಸ್ತಾ ಹೋಗ್ತೀವಿ. ಸೊ ಬೇಸಿಕಲಿ ಈ ಕಾರ್ ಏನಂದ್ರೆ, ಈ ಕಾರ್ ಸ್ಟ್ಯಾಂಡ್ಸ್ ಅಬೌಟ್ ಇಸ್ ಪರ್ಫಾರ್ಮೆನ್ಸ್. ಸೊ ಈ ಕಾರ್ ಅಂತೂ ಪವರ್ ಅಂತೂ 530 BHP 690 ನ್ಯೂಟನ್ ಮೀಟರ್ಸ್ ಟಾರ್ಕ್ ಬರುತ್ತೆ. ಅಂದ್ರೆ ಎಲೆಕ್ಟ್ರಿಕ್ ನಾರ್ಮಲ್ ಪೆಟ್ರೋಲ್ ಕಾರ್ಗಿಂತನೂ ಜಾಸ್ತಿನೇ ಇದೆ. ಹೌದು. ಪ್ಯೂರ್ EV ಬರೋದ್ರಿಂದ 82 ಕಿಲೋವಾಟ್ ಬ್ಯಾಟ್ರಿ ಪ್ಯಾಕ್ ಕೊಟ್ಟಿದ್ದಾರೆ ಅಂಡ್ 568 ಕಿಲೋಮೀಟರ್ ರೇಂಜ್ ಸಿಗತ್ತೆ. ಸೊ ಅದು ಮೈನ್ಲಿ ಈ ಕಾರ್ದು. ಮತ್ತೆ ಯೂನಿಕ್ ಡಿಸೈನ್, ಯೂನಿಕ್ ಬ್ಯಾಟ್ರಿ ಅಂತೂ ತಗೊಂಡ್ರೆ ಲೈಕ್ ಗ್ಲೋಬಲಿ ನಂಬರ್ 1 ಟೆಕ್ನಾಲಜಿ ಅಂತಾನೆ ಹೇಳ್ಬೋದು. ಸೊ ಫೈರ್ ಆಗಲ್ಲ, ನೈಲ್ ಪೆನಿಟ್ರೇಷನ್ ಟೆಸ್ಟ್ ಎಲ್ಲ ಆಗಿದೆ ಆ ಥರ. ಆ್ಯಂಡ್ ಸರ್, ಅದಕ್ಕೂ ಮುಂಚೆನೇ ಹೇಳ್ಬಿಡ್ತೀನಿ, ನೀವು ಯುನಿಕ್ ಡಿಸೈನ್ ಅಂತ ಹೇಳಿದ್ರೆ ಬಂದಾಗ್ಲಿಂದ ನೋಡ್ತಾ ಇದೀವಿ, ಕಾರು ಎಲ್ರಿಗೂ ತುಂಬಾ ಅಟ್ರಾಕ್ಟಿವ್ ಆಗ್ತಾ ಇದೆ. ಒಂದು ಬ್ಲಾಕ್ ಕಲರ್ ಇದೆ, ಎರಡನೇದು ಈ ಡಿಸೈನ್ ಇದೆಯಲ್ಲ, ಬೇರೆ ಬೇರೆ ಟಾಪ್ ಎಂಡ್ ಕಾರ್ಗಳು ಅಥವಾ ಟಾಪ್ ಕಾಸ್ಟ್ಲಿಯೆಸ್ಟ್ ಕಾರ್ಗಳು ಏನಿದಾವೋ ಅವೆಲ್ಲಕ್ಕಿಂತನೂ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ ಸರ್. ಇದು ಲ್ಯಾಂಪ್ ಆಗ್ಬೋದು, ಮತ್ತೆ ಒಂದು ಲುಕ್, ಬಾನೆಟ್ ಮತ್ತೆ ಬಂಪರ್ ಎಲ್ಲ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಸರ್. ಈ ಕಾರಿನ ಒಂದಿಷ್ಟು ಫೀಚರ್ಸ್ಗಳನ್ನು ನಾವೀಗ ಒಳಗಡೆ ನೋಡ್ತಾ ಹೋಗೋಣ ಸರ್. ಆಮೇಲೆ ನಾವು ಇಂಜನ್ ಮತ್ತೆ ಮೋಟರ್ ಯಾವ ರೀತಿ ಇದೆ ಅದನ್ನೆಲ್ಲ ನಾನು ವಿವರಿಸಿರಂತೆ. ಈಗ ಒಳಗಡೆ ಯಾವ ರೀತಿ ಇದೆ, ಯಾಕೆ ನನಗೆ ಈ ಹೊರಗಡೆನೆ ಇಷ್ಟೊಂದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ಒಳಗಡೆ ಯಾವ ರೀತಿ ಇದೆ ಅಂತ ನಾನು ನೋಡ್ಬೇಕು ಸರ್. ಕ್ಲಸ್ಟರ್ ಯಾವ ರೀತಿ ಇದೆ, ಬನ್ನಿ ನಾವೀಗ ಒಳಗಡೆ ಯಾವ ರೀತಿ ಇದೆ BYD ಕಾರಿನ. ಸರ್, ಅದಕ್ಕೂ ಮುಂಚೆ ಈ ಕಾರಿನ ಮಾಡೆಲ್ ಏನು, ಕಾರಿನ ಹೆಸರೇನು? BYD ಅಷ್ಟೇನಾ ಅಥವಾ ಬೇರೆ? BYD C-Line 7. C-Line 7. C-Line 7. ಓ, ಇದು ಆಟೋಮೆಟಿಕ್ ಆಗಿ ಇದರ ಬರುತ್ತೆ. ಕೆಲವೊಂದ್ರಲ್ಲಿ ನೀವು ಪುಷ್ ಮಾಡಿ ಈ ತರ ಎಳೆಬೇಕಿತ್ತು, ಜಸ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಬರುತ್ತೆ. ನೋಡೋಣ ಸರ್. ಆಟೋಮೆಟಿಕ್ ಸೀಟ್ ಹಿಂದೆ ಹೋಗುತ್ತೆ. ವೆಲ್ಕಮ್ ಫಂಕ್ಷನ್. ವಾವ್, ಇದಂತೂ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಇಷ್ಟು ಬ್ಯೂಟಿಫುಲ್ ಆಗಿದೆ ಒಳಗಡೆಗೆ. ನಮ್ಮ ಪ್ರಶಾಂತ್ ಅವರು ಇದ್ರ ಬಗ್ಗೆ ಇನ್ನಷ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ. ಬನ್ನಿ ಸರ್, ನೋಡೋಣ. ಇನ್ಸ್ಟ್ರೂಮೆಂಟಲ್ ಯಾವ ರೀತಿ ಇದೆ, ಕ್ಲಸ್ಟರ್ 12 ಅಡ್ಜಸ್ಟಬಲ್ ಡ್ರೈವರ್ ಸೀಟ್ ಬರುತ್ತೆ, ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ. ಸೀಟ್ ಇದು ಆಟೋಮೆಟಿಕ್ ಇದೆ. ಓಕೆ, ಈ ರೀತಿ ಮೂವ್ ಆಗುತ್ತೆ ಪುಷ್ ಮಾಡಿದ್ರೆ. ಮತ್ತೆ ಇದು ಸೀಟ್ ಫೋಲ್ಡಿಂಗ್ ಎಲ್ಲ ಸರ್. ಸೀಟ್ ಫೋಲ್ಡ್ ಆಗುತ್ತೆ, ಇನ್ಕ್ಲೈನ್ ರಿಕ್ಲೈನ್ ಎರಡು ಬರುತ್ತೆ. ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ, ಥೈ ಸಪೋರ್ಟ್ಸ್ ಬರುತ್ತೆ, ಲಂಬರ್ ಸಪೋರ್ಟ್ ಬರುತ್ತೆ. ಸರ್, ಇದೇನು ಬಟನ್ ಸರ್? ಅದು ಲಂಬರ್ ಸಪೋರ್ಟ್. ಯಾವ ರೀತಿ ಸರ್ ಇದು? ಯಾವ ರೀತಿ? ಸೊ ಇದು ಏನಂದ್ರೆ, ನೀವು ಕುತ್ಕೊಂಡ್ರೆ ಫೀಲ್ ಮಾಡ್ಬೋದು. ಇಲ್ಲಿ ಒಂದು ಅಡಿಷನಲ್ ಸಪೋರ್ಟ್ ಸಿಗುತ್ತೆ, ನೀವು ಇಲ್ಲಿ ಫೀಲ್ ಮಾಡ್ಬೋದು. ಇದು ಒಳಗಡೆ ಇಲ್ಲಿದೆ. ಓಕೆ, ಇಲ್ಲೂ ಕೂಡ ನಮಗೆ ಬೆನ್ನು ಹೀಗೆ ಎಷ್ಟು ಬೇಕು ಅಷ್ಟು ಅನ್ನೋಂಥದ್ದು ಇಲ್ಲಿ ಖುಷಿ ಆಗುತ್ತೆ. ಪ್ಲಸ್ ಸ್ಪೋರ್ಟ್ರೈಟ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಸ್ಕ್ರೀನಿಂಗ್ ರೊಟೇಟ್ ಆಗುತ್ತೆ. ಸೊ ಕಂಪ್ಲೀಟ್ ಇಂಟೀರಿಯರ್ 80% ಎಲ್ಲ ಲೆದರೇ ಬರುತ್ತೆ, ಸಾಫ್ಟ್ ಟಚ್ ಬರುತ್ತೆ. ಸರ್, ಈ ಕಾರು ಒಳಗಡೆಯಿಂದ ಕೂತ್ಕೊಂಡು ನೋಡೋಣ ಯಾವ ರೀತಿ ಇದೆ ಫೀಲ್ ನೋಡೋಣ ಸರ್. ಓಕೆ ಸರ್, ಬನ್ನಿ ಸರ್. ಇದನ್ನು ನೀವು ಆ ಕಡೆಯಿಂದ ಬಂದು ಇದನ್ನು ಎಕ್ಸ್ಪ್ಲೇನ್ ಮಾಡ್ಬೋದು. ನಾನೀಗ ನೋಡಿದೆ ಇಷ್ಟು ಹಿಂದೆ ಇದ್ದೀನಿ, ಸೊ ಹಿಂದೆ ಹೋಗ್ತಾ ಇದ್ದೀವಿ. ಫುಲ್ ಆಟೋಮೆಟಿಕ್. ನಮಗೆ ಎಷ್ಟರವರೆಗೂ ಅಡ್ಜಸ್ಟ್ಮೆಂಟ್ ಬೇಕು ಅಷ್ಟರವರೆಗೂ ನಾವು ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಸೀಟ್ ಫೋಲ್ಡ್ ಕೂಡ ಮಾಡ್ಕೋಬೋದು. ಅದೇ ನಿಮ್ಗೆ ಯೂನಿಕ್ ಫೀಚರ್ಸ್. ಆಲ್ ಆಫ್ ಸಡನ್ ನೀವು ಡ್ರೈವ್ ಮಾಡಬೇಕಾದ್ರೆ ಸಡನ್ ಆಗಿ ಕ್ಯಾಮ್ರಾ ಆನ್ ಮಾಡ್ಕೊಬೇಕಂದ್ರೆ ಈ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, 60 ಡಿಗ್ರಿ ಕ್ಯಾಮ್ರಾ ಆನ್ ಆಗುತ್ತೆ. ಓಕೆ, ಈಗ ಮುಂದೆಗಡೆ ಸ್ವಲ್ಪ ಜನ ಇದ್ದಾರೆ, ಸೊ ಹಂಗಾಗಿ ಅವರು ಕೂಡ ಕಾಣಿಸ್ತಾರೆ. ಸೊ ಅವರ ಡಿಸ್ಟೆನ್ಸ್ ಎಷ್ಟಿದೆ ಅನ್ನೋದು ಕೂಡ ನಮಗೆ ಫ್ರಂಟಲ್ಲಿ ಕಾಣುತ್ತೆ. ಸೊ ಈಗ ನೀವು ಡಿಸ್ಪ್ಲೇ ಇಂದಾನೆ ನೋಡೋಣ. ಓಕೆ, ಹೇಳಿ ಸರ್, ಎಕ್ಸ್ಪ್ಲೇನ್ ಮಾಡಿ. ಇವಾಗ ಇನ್ಸ್ಟಂಟ್ ಎಷ್ಟು ಇಂಚ್ ಸ್ಕ್ರೀನ್ ಸರ್ ಇದು? ಇದು 15 ಇಂಚ್ ಬರುತ್ತೆ, 15.5 ಇಂಚ್ ಬರುತ್ತೆ. ಅಂಡ್ ಇದರಲ್ಲಿ ನಿಮಗೆ ಯೂನಿಕ್ ಅಂದ್ರೆ ನಿಮಗೆ ಕ್ಯಾಮ್ರಾ ಓಕೆ ಹೈಲೈಟ್ ಮಾಡ್ಬೋದು ನಾನು. ಸೊ ಕ್ವಿಕ್ ಆಗಿ ನಿಮಗೆ ಸ್ಟೇರಿಂಗ್ ಅಲ್ಲಿ ಬಟನ್ ಪ್ರೆಸ್ ಮಾಡಿದ್ರೆ ಕ್ಯಾಮ್ರಾ ಆನ್ ಆಗುತ್ತೆ. ಆ್ಯಂಡ್ ಯು ಕ್ಯಾನ್ ಚೇಂಜ್ ಮಲ್ಟಿಪಲ್ ವ್ಯೂಸ್ ಆಲ್ಸೋ. ಇದು ಫ್ರಂಟ್ ವ್ಯೂ, ರೇರ್ ವ್ಯೂ, ಸೈಡ್ ವ್ಯೂಸ್ ಬರುತ್ತೆ. ಆ್ಯಂಡ್ 2D ವ್ಯೂ ಬರುತ್ತೆ. ಈಗ
ಇನ್ನೊಂದು ವ್ಯೂ ತೋರಿಸ್ತೀನಿ ನಿಮಗೆ. ಇದು ನೋಡಿ, ಇದು ಕಾರ್ ಅಂಡರ್ನೀತ್, ಕಾರ್ ಕೆಳಗಡೆ ಏನಿದೆ ಅಂತಾನು ಗೊತ್ತಾಗುತ್ತೆ. ಅಂದ್ರೆ ಕೆಳಗಡೆನೂ ಕೂಡ ಒಂದು ಕ್ಯಾಮ್ರಾ ಇದೆ ಸರ್? ಕೆಳಗಡೆ ಕ್ಯಾಮ್ರಾ ಅಲ್ಲ, ಇದು ಲೈಕ್ ಪ್ರೀ ರೆಕಾರ್ಡಿಂಗ್ ಇಮೇಜ್ ತರ. ಸೊ 360 ಡಿಗ್ರಿ ಕ್ಯಾಮ್ರಾ ಇರುತ್ತೆ, ಪ್ರೀ ರೆಕಾರ್ಡಿಂಗ್ ಮಾಡ್ಕೊಂಡು ನಮಗೆ ವ್ಯೂ ಇಲ್ಲಿ ತೋರಿಸುತ್ತೆ. ಸೊ ಏನಾದ್ರು ಪಾಟೋಲ್ಸ್ ಅದು ಇದನ್ನ ನಾವು ನೋಡ್ಕೊಬಹುದು. ಅದೊಂದು ಬರುತ್ತೆ. ಪ್ಲಸ್ 3D ಕ್ಯಾಮ್ರಾನು ಬರುತ್ತೆ. ಈ ತರ ಕಂಪ್ಲೀಟ್ ಸರೌಂಡಿಂಗ್ಸ್ ಎಲ್ಲ ಚೆಕ್ ಮಾಡ್ಬೋದು, ಆ ಥರ ಬರುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ ಸ್ಕ್ರೀನ್ ಪೋರ್ಟ್ರೇಟ್ ಆಗೋದು, ಯೂನಿಕ್ ಆಪ್ಷನ್, ಮಲ್ಟಿ ಸ್ಕ್ರೀನ್ಸ್ಗೆಲ್ಲ ಯೂಸ್ ಮಾಡೋದು. ಆಲ್ಮೋಸ್ಟ್ ಎಲ್ಲ BYD ಕಾರ್ಸಲ್ಲೂ ಈ ಫೀಚರ್ಸ್ ಬಂದೇ ಬರುತ್ತೆ. ಆ್ಯಂಡ್ ಕೆಲವೊಂದು ಲೈಕ್ ಫ್ಯಾನ್ಸಿ ಫೀಚರ್ಸ್ ಅನ್ನೋ ಥರ ಹೇಳಬೇಕಂದ್ರೆ, ಇಲ್ಲಿ ಕುತ್ಕೊಂಡೆ ಲೈಕ್ ನಿಮ್ಮ ಡ್ರೈವರ್ ಸೀಟ್ ಆಗಲಿ, ಫಾರ್ ಎಕ್ಸಾಂಪಲ್ ನಿಮ್ಮ ಡ್ರೈವರ್ ಸೀಟ್ನ ಕಂಟ್ರೋಲ್ ಮಾಡ್ಬೋದು. ಈಗ ನೋಡಿ, ಜಸ್ಟ್ ಆ ಥರ ಆಪ್ಷನ್ಸ್ ಬರುತ್ತೆ. ಪ್ಲಸ್ ಇಲ್ಲಿ ಸೀಟ್ ಕೂಡ ಪರ್ಸನ್ ಟು ಪರ್ಸನ್ ನಾವು ಚೇಂಜ್ ಮಾಡ್ಕೋಬಹುದು, ಆಟೋಮೆಟಿಕ್ ಆಗಿ ಫಿಕ್ಸ್ ಮಾಡಿರ್ಬೋದಾ? ಅಂದ್ರೆ ಇವಾಗ ನಾನು ಓನರ್ ಇರ್ತೀನಿ, ನನಗಾಗಿನೇ ಒಂದು ಫೀಚರ್ ಸೆಟ್ ಮಾಡಿ ಇಟ್ಕೊಂಡಿರೋದು, ಅದು ಯಾವ ರೀತಿ ಬೇಕು ನೆಕ್ಸ್ಟ್ ನನಗೆ ಅದಷ್ಟೇ ಬರುತ್ತಲ್ಲ. ಈಗ ಪೊಸಿಷನ್ 2 ಅಂತ ಮಾಡಿದ್ರೆ ಪೊಸಿಷನ್ 2ಗೆ ಹೋಗುತ್ತೆ. ಓಕೆ, ಇಲ್ಲ ನಿಮ್ದು ಪೊಸಿಷನ್ 1 ಕ್ಲಿಕ್ ಮಾಡಿದ್ರೆ ಫಸ್ಟ್ ಪೊಸಿಷನ್ಗೆ ಬರುತ್ತೆ, ಡ್ರೈವಿಂಗ್ ಪೊಸಿಷನ್. ಸೊ ಮೆಮರಿ ಫಂಕ್ಷನ್ ಕೊಟ್ಟಿದ್ದಾರೆ, ಸೀಟ್ ವೆಂಟಿಲೇಷನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಒಂದು ಇನ್ನೊಂದು ಯೂನಿಕ್ ಫೀಚರ್ಸ್ ಅಂತ ಹೇಳ್ಬೋದು. ಹಿಂಗೆ ಟ್ಯಾಪ್ ಮಾಡಿ ನಾವು ವಿಂಡೋಸ್ ಆಕ್ಸೆಸ್ ಎಲ್ಲ ತಗೊಬೋದು, ವಿಂಡೋಸ್ ಎಲ್ಲ ಓಪನ್ ಆಗುತ್ತೆ. ಜಸ್ಟ್ ಇಲ್ಲಿಂದನೇ ನಾವು ಕಂಟ್ರೋಲ್ ಮಾಡಿ ವಿಂಡೋ ಓಪನ್ ಮಾಡ್ಬೋದು. ಆ್ಯಂಡ್ ರೂಫ್ ಕಂಟ್ರೋಲ್ ಮಾಡ್ಬೋದು, ಸನ್ ರೂಫ್. ಈಗ ಈ ಥರ ಇದರಲ್ಲಿ ರೂಫ್ ಕಂಟ್ರೋಲ್ ಮಾಡ್ಬೋದು. ಇದು ಫುಲ್ ಎಂಡೋರ್ಗೂ ಇದೆಲ್ಲ ಸರ್? ಫುಲ್ ಪ್ಯಾನೋರಮಿಕ್ ಸನ್ ರೂಫ್ ಬರುತ್ತೆ. ಗ್ಲಾಸ್ ಕೂಡ ಓಪನ್ ಆಗುತ್ತಾ? ಇಷ್ಟೇನಾ? ಇಲ್ಲ, ಇಷ್ಟೇ ಸರ್. ಗ್ಲಾಸ್ ಓಪನ್ ಆಗಲ್ಲ. ಮೂನ್ ರೂಫ್ ಅಂತ ಫಿಕ್ಸ್ಡ್ ಗ್ಲಾಸ್ ಬರುತ್ತೆ. ಆಂಬಿಯಂಟ್ ಲೈಟ್ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ. ನಮ್ಗೆ ಯಾವ ಥರ ಕಲರ್ಸ್ ಬೇಕೋ, ಬ್ರೈಟ್ನೆಸ್ ಆಗ ಚೇಂಜ್ ಮಾಡ್ಕೊಬೋದು, ಕಲರ್ಸ್ ಆಗ ಎಲ್ಲ ಚೇಂಜ್ ಮಾಡ್ಕೊಬೋದು. ಆ್ಯಂಡ್ ವೈರ್ಲೆಸ್ ಚಾರ್ಜರ್ ಕೊಟ್ಟಿದ್ದಾರೆ, ವೈರ್ಲೆಸ್ ಚಾರ್ಜರ್. ಪ್ಲಸ್ ಇನ್ನೊಂದು ವೈರ್ಲೆಸ್ ಚಾರ್ಜರ್ ಮಾಡಿದಾಗ ಕೆಲವೊಂದು ಫೋನ್ಸ್ ಹೀಟ್ ಆಗುತ್ತಲ್ಲ, ಅದನ್ನು ಅವಾಯ್ಡ್ ಮಾಡಲಿಕ್ಕೆ AC ವೆಂಟ್ಸು ಕೊಟ್ಟಿದ್ದಾರೆ. ಸೊ ಹೀಟಿಂಗ್ ಇಶ್ಯೂಸ್ ಬರಲ್ಲ. ಓಕೆ, ಇಲ್ಲೊಂದು AC ಚಿಕ್ಕದೊಂದು AC ವೆಂಟ್ ಕೂಡ ಇದೆ, AC ಬರ್ತಾ ಇದೆ. ಸೊ ಒಂದು ಕಾರಲ್ಲಿ ಏನೇನು ಫೀಚರ್ಸ್ ಬೇಕೋ ಅದಕ್ಕಿಂತ ಓವರ್ಲೋಡೆಡ್ ಫೀಚರ್ಸ್ ಇರೋ ಕಾರೇ ಇದು. ಸರ್, ಇದು ಡಿಸ್ಪ್ಲೇ ಆಯಿತು. ಈಗ ನೆಕ್ಸ್ಟ್ ನಮ್ಮ ಗೇರ್ ಕಂಟ್ರೋಲ್ ಆಗ್ಬೋದು, ಸೊ ಸ್ಪೀಡ್ ಕಂಟ್ರೋಲ್, ಇದು ಯಾವ ರೀತಿ ಸರ್ ಎಕ್ಸ್ಪ್ಲೇನ್ ಮಾಡಿ? ಸೊ ಇಲ್ಲಿ ನಿಮಗೆ ಗೇರ್ ಅಂದರೆ ನಿಮ್ಗೆ ಬರೋದು 2 ಆಪ್ಷನ್ಸ್. ಒಂದು ಫಾರ್ವರ್ಡ್ ಡ್ರೈವಲ್ಲಿ ನಿಮಗೆ 3 ಡಿಫ್ರೆಂಟ್ ಮೋಡ್ಸ್ ಬರುತ್ತೆ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಸ್ಪೋರ್ಟ್ ಮೋಡ್ ಬರುತ್ತೆ, ನಾರ್ಮಲ್ ಮೋಡ್ ಬರುತ್ತೆ, ಈಕೋ ಆ್ಯಂಡ್ ಸ್ನೋ ಸ್ಪೆಷಲ್ ಮೋಡ್ ಅಂತ ಆ ಥರ ಬರುತ್ತೆ. ಇನ್ನೊಂದು ಏನಂದರೆ ನಿಮಗೆ HUD ಬರುತ್ತೆ. ಸೊ ನೀವು ಡ್ರೈವ್ ಮಾಡಬೇಕಾದ್ರೆ ನೀವು ಸ್ಪೀಡ್ ಎಲ್ಲ ಮಾನಿಟರ್ ಮಾಡಲಿಕ್ಕೆ ಇಲ್ಲಿ ನೋಡ್ಲಿಂಗಿಲ್ಲ, ಗ್ಲಾಸಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಅಲ್ಲಿ ನಿಮಗೆ ಗೊತ್ತಾಗುತ್ತೆ ನೋಡಿ ಸರ್, ಸ್ಪೀಡ್ ಎಲ್ಲ ಸ್ಟೈರಿಂಗ್ ಮೇಲೆ ಕೂಡ ಕಾಣಿಸ್ತದೆ. ಸೊ ಇದೆಲ್ಲ ಯು ಕ್ಯಾನ್ ಕಾನ್ಸಂಟ್ರೇಟ್ ಮೋರ್ ಆನ್ ದಿ ರೋಡ್ ವೆನ್ ಯು ಆರ್ ಆನ್ ಹೈ ಸ್ಪೀಡ್. ಆ್ಯಂಡ್ ಇದರಲ್ಲಿ ಪರ್ಫಾರ್ಮೆನ್ಸ್ ವೈಸ್ ಹೇಳ್ಬೇಕಂದ್ರೆ, ನಿಮಗೆ ಸ್ಪೀಡ್ ವೈಸ್ ಹೇಳ್ಬೇಕಂದ್ರೆ 0 to 100 4.5 seconds. ಅದೇ ಥರ 100 to 0 ಬ್ರೇಕಿಂಗ್ ಹೆಂಗೆ ಯಾವ ಥರ ಅಂದರೆ 37 meters ಸ್ಟಾಪ್ ಆಗುತ್ತೆ ಗಾಡಿ ಕಂಪ್ಲೀಟ್. 100 ಇಂದ 37 meters ಅಲ್ಲಿ 100 to 0ಗೆ ಬರಬೇಕಾದ್ರೆ ವಿತಿನ್ 37 meters ಅಲ್ಲಿ ಗಾಡಿ ಸ್ಟಾಪ್ ಆಗುತ್ತೆ. ಸೊ ಅಷ್ಟೇ ಎಫೆಕ್ಟಿವ್ ಬ್ರೇಕಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ. 4 piston ಕ್ಯಾಲಿಪರ್ಸ್ ಕೊಟ್ಟಿದ್ದಾರೆ, ಆಲ್ 4 disc brakes ಬರುತ್ತೆ ಸರ್. ಇದರಲ್ಲಿ ನ್ಯೂಟ್ರಲ್, ರನ್ ಮತ್ತೆ ಡ್ರೈವ್, ಇದು ರಿವರ್ಸ್ ಮತ್ತೆ ಡ್ರೈವ್ ಮೋಡ್ ಅಷ್ಟೇ ಇರುತ್ತೆ. ಸೊ ಅಂದ್ರೆ ಸ್ಪೀಡ್ ನಾವು ಬೇಕು ಅಂತಂದ್ರೆ ಇವಾಗ ಅಪ್ ಹಿಲ್ ಇರುತ್ತೆ, ಆ ಥರ ಎಲ್ಲ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಆ ಥರ ಎಲ್ಲ ಫೀಚರ್ಸ್ ಅಪ್ಪಿಲ್ಲೆಲ್ಲ ಅಂದರೆ ನೀವು ಸ್ಪೋರ್ಟ್ಸ್ ಮೋಡ್ ಯೂಸ್ ಮಾಡ್ಬೋದು. ಸ್ಪೋರ್ಟ್ಸ್ ಮೋಡಲ್ಲಿ ಹೈ ಟಾರ್ಕ್ ಡೆಲಿವರಿ ಇರುತ್ತೆ, ಸೊ ಸ್ಪೀಡ್ ಚೆನ್ನಾಗಿರುತ್ತೆ. ಮತ್ತು ಇದರಲ್ಲಿ ಇನ್ನೊಂದು ಸ್ಪೆಷಲ್ ಅಂದರೆ ಐಟ್ಯಾಕ್ ಟೆಕ್ನಾಲಜಿ ಅಂತ. ಅದು ಎಂಗೇಜ್ ಮಾಡ್ಕೊಂಡ್ರೆ ಲಿಟ್ರಲಿ ದ ಕಾರ್ ವಿಲ್ ಬಿ ಹ್ಯಾಗಿಂಗ್ ದಿ ರೋಡ್. ಸೊ ಒಳ್ಳೆ ನಿಮಗೆ ಜಿಗ್ಜಾಗ್ ಡ್ರೈವ್ ಮಾಡಲಿಕ್ಕೆ, ಕರ್ವ್ಸಲ್ಲಿ ಎಲ್ಲ ತಗೊಳ್ಳಿಕ್ಕೆ ತುಂಬ ಗ್ರಾವಿಟಿ ಫೋರ್ಸ್ ಇರುತ್ತೆ. ಸೊ ಟ್ರಾಪಲ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ, ಆ ಥರ ಬರುತ್ತೆ ಸರ್. ಮತ್ತು ಇದರ ಟಾಪ್ ಸ್ಪೀಡ್ ಎಷ್ಟಿದೆ ಸರ್? 250 ಅವರು ಟಾಪ್ ಸ್ಪೀಡ್ ಇದೆ. 215. ಓಕೆ. ನಿಮಗೆ ಕಾರ್ ಡಿಸೈನ್ ಅಂತ ನೋಡ್ಬೇಕಂದ್ರೆ ಕೂಪೆ ಡಿಸೈನ್ SUV ಇರೋದ್ರಿಂದ ಒಳ್ಳೆ ಹೆಡ್ ರೂಮ್ ಸ್ಪೇಸ್ ಸಿಗುತ್ತೆ, ಪ್ಲಸ್ ಕ್ಯಾಬಿನ್ ಸ್ಪೇಸ್ ಸಿಗುತ್ತೆ, ಬ್ರೀತಿಂಗ್ ಸ್ಪೇಸ್ ಸಿಗುತ್ತೆ. ಸೊ ಕಂಫರ್ಟಬಲ್, ರಿಚ್ನೆಸ್, ಪ್ರೀಮಿಯಮ್ನೆಸ್ ಅನ್ನೋದು ನಿಮಗೆ 100% ಗ್ಯಾರಂಟಿ ಕೊಟ್ಟಿದ್ದಾರೆ BYD ಇಂದ. ಸೊ ನೆಕ್ಸ್ಟ್ ನಿಮಗೆ ಇಲ್ಲೆಲ್ಲ ನೋಡಿ, ಲೈಟ್ಸ್ ಎಲ್ಲ ನೋಡಿ ನಿಮಗೆ ಸೆನ್ಸ್ ಟಚ್ ಬೇಸ್ಡ್ ಲೈಟ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಅಗೈನ್ ಇದು ರೂಫ್ ಕಂಟ್ರೋಲ್ ಬರುತ್ತೆ. ಒನ್ ಟಚ್ ಓಪನ್ ಆಗುತ್ತೆ ನಿಮಗೆ.
ಆ ಥರ ಕೊಟ್ಟಿದ್ದಾರೆ. ಸ್ಟರ್ ಮತ್ತೆ ಇನ್ನ ಸ್ಟೇರಿಂಗ್ ನೋಡೋದಾದ್ರೆ ಸ್ಟೇರಿಂಗ್ ಅಲ್ಲಿ ನಿಮಗೆ ಅಡ್ಜಸ್ಟಬಲ್ ಸ್ಟೇರಿಂಗ್ ಬರುತ್ತೆ. ಸೊ ಟಿಲ್ಟ್ ಅಂಡ್ ಟೆಲಿಸ್ಕೋಪಿಕ್ ಅಂತ. ಈಗ ನೀವು ಪುಲ್ ಮಾಡಿ ಅಪ್ ಅಂಡ್ ಡೌನ್ ಮಾಡಿ ಅಪ್ ಅಂಡ್ ಡೌನ್ ಮಾಡ್ಬೋದು. ಅಪ್ ಅಂಡ್ ಡೌನ್ ಮಾಡ್ಬೋದು. ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟು ನಾವು ಮಾಡ್ಬೋದು. ಆ್ಯಂಡ್ ಇದು ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಬರುತ್ತೆ ನಿಮಗೆ. ಕೆಲವೊಂದು ಪಾರ್ಟ್ ಆಫ್ ಅಡಾಸ್ ಫೀಚರ್ಸ್ನ ನೀವು ಇಲ್ಲೇ ಎಂಗೇಜ್ ಮಾಡ್ಕೊಬೋದು. ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಆಗಲಿ ಆ್ಯಂಡ್ ವಾಲ್ಯೂಮ್ ಕಂಟ್ರೋಲರ್, ಮ್ಯೂಟ್ ಬಟನ್, ಕಾಲ್ ಬಂದರೆ ರಿಸೀವ್ ಮಾಡೋದು ಅವೆಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಸಿಸ್ಟಮ್ ಈಗ ಇಲ್ಲಿ ರೆಕಗ್ನೈಸ್ ಮಾಡಿ ಹೇಳುತ್ತೆ ಮುಂದೆ ಯಾವುದಾದ್ರು ಕಾರ್, ಟ್ರಕ್ ಇಲ್ಲ ಹ್ಯೂಮನ್ ಬೀಯಿಂಗ್, ಟೂ ವೀಲರ್ ಆ ಥರ ಹೋಗ್ತಿದ್ರು ಇಲ್ಲಿ ನಿಮಗೆ ತೋರಿಸುತ್ತೆ. ಸೊ ಲೆವೆಲ್ 2 ಅಡಾಸ್ ಫೀಚರ್ಸ್ ವಿಚ್ ಇಸ್ ಕವರಿಂಗ್ ಆಲ್ಮೋಸ್ಟ್ 20+ ಫೀಚರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಸೀಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಸೀಟ್ಸಲ್ಲಿ ನಿಮಗೆ ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ, ನರ್ಪಾ ಲೆದರ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಗೇಮಿಂಗ್ ಚೇರ್ ಅಂತ ಹೇಳ್ತಾರೆ ಇದನ್ನು. ಸೊ ಎಷ್ಟೇ ಲಾಂಗೆಸ್ಟ್ ಅವರ್ ನೀವು ಕಾರಲ್ಲಿ ಕೂತಿ ಡ್ರೈವ್ ಮಾಡಿದ್ರೂ ಆ ಸ್ಟ್ರೆಸ್, ಬಾಡಿ ಸ್ಟ್ರೆಸ್ ಅನ್ನೋದು ತುಂಬ ಮಿನಿಮಲೈಸ್ಡ್ ಆಗಿರುತ್ತೆ. ಬರಲ್ಲ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬರಲ್ಲ, ಅಷ್ಟೊಂದು ಕಂಫರ್ಟ್ ಕೊಟ್ಟಿದ್ದಾರೆ. ದೆನ್ ಅಲ್ಲಿ ನಿಮಗೆ ಒಂದು ಕ್ಯಾಮರಾ ಬರುತ್ತೆ. ಮಾನಿಟರಿಂಗ್ ಸಿಸ್ಟಮ್. ಹೌದು. ಅದೇನಾದ್ರೆ ಡ್ರೈವರ್ ಈಗ ತುಂಬಾ ಲಾಂಗ್ ಡಿಸ್ಟೆನ್ಸ್ ಡ್ರೈವ್ ಮಾಡ್ತಿದ್ದಾರೆ, ಕಂಟಿನ್ಯೂಸ್ ಆಗಿ ಟಯರ್ಡ್ ಆಗಿದ್ದಾರೆ, ಇಲ್ಲ ನಿದ್ದೆ ಬರೋ ತರ ಇತ್ತಂದ್ರೆ ಅಲ್ಲಿಂದ ನಮಗೆ ವಾರ್ನಿಂಗ್ ಬರುತ್ತೆ. ಅದು ಮಾನಿಟರ್ ಮಾಡ್ತಾ ಇರುತ್ತೆ. ನಮಗೆ ಒಂದು ಸೌಂಡ್ ಬರುತ್ತೆ ವಿತ್ ರಿಮೈಂಡರ್ ಬರುತ್ತೆ, ಕಾಫಿ ಆರ್ ಟೀ ಬ್ರೇಕ್ ತಗೊಳ್ಳಿ ಅಂತ ರಿಮೈಂಡರ್ಸ್ ಆಗ ಬರುತ್ತೆ. ಸೊ ಏನಾದ್ರು ಡ್ರೈವರ್ ಏನಾದ್ರು ರೋಡ್ ಮೇಲೆ ಫೋಕಸ್ ಮಾಡಿದಿರ, ಅಕ್ಕಪಕ್ಕ ಸೈಡ್ ಅಲ್ಲಿ ನೋಡ್ಕೊಂಡು ಡ್ರೈವ್ ಮಾಡ್ತಿದ್ರು ಅವ್ರಿಗೆ ಪ್ಲೀಸ್ ಫೋಕಸ್ ಆನ್ ದಿ ರೋಡ್ ಅಂತ ರಿಮೈಂಡರ್ ಬರುತ್ತೆ. ಆ್ಯಂಡ್ ಲೆವೆಲ್ 2 ಅಡಾಸ್ ಅಲ್ಲಿ ನಿಮಗೆ ಆಟೋ ಎಮರ್ಜೆನ್ಸಿ ಬ್ರೇಕ್ ಬರುತ್ತೆ, ಆಟೋ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಬರುತ್ತೆ, ಆ್ಯಂಡ್ ಸೈಡ್ ಕೊಲ್ಯೂಷನ್ ವಾರ್ನಿಂಗ್ಸ್ ಬರುತ್ತೆ, ಫಾರ್ವರ್ಡ್ ಕೊಲ್ಯೂಷನ್ ವಾರ್ನಿಂಗ್ ಬರುತ್ತೆ ವಿತ್ ಸ್ಟೇರಿಂಗ್ ವೈಬ್ರೇಷನ್, ಲೈನ್ ಕೀಪ್ ಅಸಿಸ್ಟ್, ವೆಲ್ ಟೇಕಿಂಗ್ ರಿವರ್ಸ್ ಆಲ್ಸೋ ಇಟ್ ಡಸ್ ಆಟೋ ಬ್ರೇಕಿಂಗ್. ಸೊ ಆ ಥರ ಬಹಳ ಫೀಚರ್ಸ್ ಕೊಟ್ಟಿದ್ದಾರೆ. ಕ್ಯಾಬಿನ್ ಫುಲ್ ನಿಮಗೆ ಆಂಬಿಯಂಟ್ ಲೈಟ್ಸ್ ಎಲ್ಲ ಬರುತ್ತೆ. ಸೊ ಒಂಥರ ನೈಟ್ ಜರ್ನಿ ಕೂಡ ಕಂಪ್ಲೀಟ್ಲಿ ಎಂಜಾಯ್ ಮಾಡ್ಬೋದು ಅಂತ. ಸರ್ ಇನ್ನು ಎ ಸಿ ಬಗ್ಗೆ ಹೇಳೋದಾದ್ರೆ ಸರ್ ಎ ಸಿ ಏನಾದರೆ ಇದರಲ್ಲಿ ಡ್ಯುಯಲ್ ಝೋನ್ ಎ ಸಿ ಕೊಟ್ಟಿದ್ದಾರೆ. ಸೊ ತುಂಬ ಕಂಫರ್ಟಬಲ್ ಇದೆ. ಆ್ಯಂಡ್ ಎ ಸಿ ಕಂಟ್ರೋಲ್ಸ್ ನಿಮಗೆ ಯಾವುದೇ ಸ್ಕ್ರೀನಲ್ಲಿದ್ರೂ ನಿಮಗೆ ಫಿಸಿಕಲ್ ಬಟನ್ ಅಂತ ಇರೋದು ಇದೊಂದು ಮಾತ್ರ ಆಟೋ ಎ ಸಿ ಆ್ಯಂಡ್ ಆನ್ ಆ್ಯಂಡ್ ಆಫ್ ಮಾತ್ರ ಕೊಟ್ಟಿದ್ದಾರೆ. ಪ್ಲಸ್ ಯಾವುದೇ ಸ್ಕ್ರೀನಲ್ಲಿದ್ರೂ ಶಾರ್ಟ್ಕಟ್ ಥರ ನಿಮಗೆ 3 ಫಿಂಗರ್ ಯೂಸ್ ಮಾಡಿ ಅಪ್ ಆ್ಯಂಡ್ ಡೌನ್ ಮಾಡಿದ್ರೆ ಎ ಸಿ ಟೆಂಪ್ರೇಚರ್ ಅಡ್ಜಸ್ಟ್ ಮಾಡ್ಬೋದು. ಲೆಫ್ಟ್ ಆ್ಯಂಡ್ ರೈಟ್ ಸ್ವೈಪ್ ಮಾಡಿದ್ರೆ ಫ್ಯಾನ್ ಸ್ಪೀಡ್ ಅಡ್ಜಸ್ಟ್ ಮಾಡ್ಬೋದು ಅಥವಾ ವಾಯ್ಸ್ ಕಮೆಂಟ್ ಕೊಡ್ಬೋದು. ಡ್ಯುಯಲ್ ಝೋನ್ ಎ ಸಿ ಬರೋದ್ರಿಂದ ಈಗ ಡ್ರೈವರ್ ಕ್ಯಾನ್ ಸೆಟ್ ಅ ಡಿಫ್ರೆಂಟ್ ಟೆಂಪ್ರೇಚರ್ ಆ್ಯಂಡ್ ಪ್ಯಾಸೆಂಜರ್ ಕ್ಯಾನ್ ಸೆಟ್ ಅ ಡಿಫ್ರೆಂಟ್ ಟೆಂಪ್ರೇಚರ್. ಇಲ್ಲಿ ನೋಡ್ಬೋದು ನೀವು 22 ಇಟ್ಟಿದ್ದೀರಾ, ಈ ಕಡೆ 18 ಇರುತ್ತೆ. ಸೊ ಈ ಪರ್ಟಿಕ್ಯುಲರ್ ವೆಂಟ್ 18 ಇರುತ್ತೆ, ಈ ಪರ್ಟಿಕ್ಯುಲರ್ ವೆಂಟ್ ನಿಮಗೆ 22 ಇರುತ್ತೆ ಸಪ್ಲೈ ಮಾಡಿರೋದು. ಸೊ ಇಲ್ಲೇ ಕೂಡ ನಮ್ಮ ಪ್ಯಾಸೆಂಜರ್ಗೆ ಎಷ್ಟು ಬೇಕು ಮತ್ತೆ ಡ್ರೈವರ್ಗೆ ಎಷ್ಟು ಬೇಕು ಅನ್ನೋದು ಕೂಡ ನಾವಿಲ್ಲಿ ಎ ಸಿನ ಸೆಟ್ ಮಾಡ್ಕೋಬಹುದು ಆ ಥರ. ಸರ್ ಏನು ಮತ್ತೆ ಇನ್ನು ಗ್ಲೋ ಬಾಕ್ಸ್ ಬರುತ್ತೆ, ಚಿಲ್ನೆಸ್ ಆಗುತ್ತೆ ಇದು ನಿಮಗೆ. ಸರ್ ಮತ್ತೆ ಇನ್ನು ಈ ಗ್ಲೋ ಬಾಕ್ಸ್ ಬರುತ್ತೆ. ಸೊ ಕೀಸ್ ಇಟ್ಕೊಬೋದು, ವಾಟರ್ ಅಥವಾ ಮೆಡಿಸಿನ್ಸ್ ಅದೆಲ್ಲ ನೀವು ಇದರಲ್ಲಿ ಕ್ಯಾರಿ ಮಾಡ್ಬೋದು. ಚಿಲ್ ಆಗುತ್ತೆ. ಇಲ್ಲಿ ಬರುತ್ತೆ, ಅಲ್ಲೂ ಇರುತ್ತಲ್ಲ. ಇಲ್ಲಿ ನಿಮಗೆ ಗ್ಲೋ ಬಾಕ್ಸ್ ಬರಲ್ಲ, ಜಸ್ಟ್ ಡಾಕ್ಯುಮೆಂಟ್ಸ್ ಪೇಪರ್ ಆ ಥರ ಇಡ್ಬೋದು. ಇಲ್ಲಿ ನಿಮಗೆ ಚಿಲ್ನೆಸ್ ಆಗ ಬರುತ್ತೆ. ಆ್ಯಂಡ್ ವಾಲ್ಯೂಮ್ ಕಂಟ್ರೋಲ್ ಯೂನಿಕ್ ಆಗಿ ಪ್ಯಾಸೆಂಜರ್ಗೆ ಅಂತ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಪ್ಲಸ್ ಮ್ಯೂಟ್, ಸ್ಕ್ರೀನ್ ಆಫ್ ಮಾಡೋದು ಎಲ್ಲ ಇಲ್ಲಿ ಬರುತ್ತೆ. ಸೊ ಕಮ್ಸ್ ವಿತ್ ಆಟೋ ರೈನ್ ಸೆನ್ಸಿಂಗ್ ವೈಪರ್ ಬರುತ್ತೆ. ಆ್ಯಂಡ್ ಇನ್ನೊಂದು ಯೂನಿಕ್ ಅಂತ ಹೇಳಿದ್ರೆ ನಿಮಗೆ ವಾಟರ್ ಫ್ಲ್ಯಾಶ್ ಮಾಡುತ್ತಲ್ಲ ಅದನ್ನು ವೈಪರಲ್ಲೇ ಕೊಟ್ಟಿದ್ದಾರೆ. ನೀವೀಗ ಫ್ಲ್ಯಾಶ್ ಮಾಡಿದ್ರೆ ವೈಪರಿಂದನೇ ಬರುತ್ತೆ. ಸೊ ಒಂದೇನಂದರೆ ಇಲ್ಲಿ ಏನಾದರೂ ಡೀಪ್ ಕ್ಲೀನ್ ಆಗುತ್ತೆ ಗ್ಲಾಸಸ್ ಅದರಿಂದ. ಓಕೆ ಸರ್, ನಾವೀಗ ಹಿಂದೆಗಡೆ ಪ್ಯಾಸೆಂಜರ್ ಸೀಟು ಯಾವ ರೀತಿ ಇದೆ. ಓಕೆ ಸರ್. ಸೊ ಇಲ್ಲಿ ನೀವು ನೋಡ್ಬೋದು ಕ್ಯಾಬಿನ್ ಸ್ಪೇಸ್ ಯಾವ ಥರ ಬರುತ್ತೆ ನೋಡಿ. ಡಿಸ್ಟೆನ್ಸ್ ನೋಡಿ ಎಷ್ಟು ಡಿಸ್ಟೆನ್ಸ್ ಇದೆ. ಆ್ಯಂಡ್ ಲೆಗ್ ರೂಮ್ ಸ್ಪೇಸ್, ಹೆಡ್ ರೂಮ್ ಸ್ಪೇಸ್ ಆಗಲಿ ಆ್ಯಂಡ್ ಬ್ರೀತಿಂಗ್ ಸ್ಪೇಸ್ ಆಗಲಿ ಯಾವ ಥರ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನಿಮಗೆ ರೇರ್ ಪ್ಯಾಸೆಂಜರ್ಸ್ಗೆ ಅಂತ ಕಂಫರ್ಟ್ಗೋಸ್ಕರ ರೇರ್ ಎ ಸಿ ವೆಂಟ್ಸ್, ಅಡ್ಜಸ್ಟಬಲ್ ಎ ಸಿ ವೆಂಟ್ಸ್ ಕೊಟ್ಟಿದ್ದಾರೆ. ಅಲಾಂಗ್ ವಿತ್ ಮೊಬೈಲ್ ಚಾರ್ಜಿಂಗ್ ಆಪ್ಷನ್ಸ್, USB ಟೈಪ್ USB ಆ್ಯಂಡ್ C ಟೈಪ್ ಪೋರ್ಟ್ ಎರಡೂ ಕೊಟ್ಟಿದ್ದಾರೆ. ಯಾವುದೇ ಥರ ಫೋನ್ ಇದ್ರೂ ನೀವು ಕಂಫರ್ಟಬಲಾಗಿ ಚಾರ್ಜ್ ಮಾಡ್ಬೋದು. ಆ್ಯಂಡ್ ಆರ್ಮ್ರೆಸ್ಟ್ ಒಂದು ಬರುತ್ತೆ ವಿತ್ ಸ್ಮಾಲ್ ಸ್ಟೋರೇಜ್ ಆ್ಯಂಡ್ ನಿಮಗೆ ಕಪ್ ಹೋಲ್ಡರ್ಸ್ ಆಗ ಬರುತ್ತೆ. ಸೊ ಈ ಥರ ಕಂಪ್ಲೀಟ್ಲಿ ಒಂದು ಲಕ್ಸುರಿ ಎಡಿಷನ್ ಆಗಿ ಡಿಸೈನ್ ಮಾಡಿದ್ದಾರೆ ಈ ಕಾರ್ನ. ಆ್ಯಂಡ್ ರೇರ್ ಸೀಟಲ್ಲಿ ಕೂತ್ಕೊಂಡು ನೀವು ಈ ವ್ಯೂ ಸಿಗತ್ತಲ್ಲ ನಿಮಗೆ, ರೂಫ್ ವ್ಯೂ, ಟಾಪ್ ವ್ಯೂ, ಇದು ಒಂದು ಬಹಳ ಖುಷಿ ಆಗತ್ತೆ. ಈ ಥರ ಎಂಜಾಯ್ ಮಾಡ್ಕೊಂಡು ಡ್ರೈವ್ ಮಾಡ್ಬೋದು, ಟ್ರಾವೆಲ್ ಮಾಡ್ಬೋದು. ಆ್ಯಂಡ್ ಅಗೈನ್ ಇಲ್ಲಿನೂ ನಿಮಗೆ ಗ್ರ್ಯಾಬ್ ಹ್ಯಾಂಡಲ್ ಬರುತ್ತೆ, ಪ್ಲಸ್ ಟಚ್ ಕೊಟ್ಟಿದ್ದಾರೆ ಕ್ಯಾಬಿನ್ ಲೈಟ್ಸ್ ಎಲ್ಲ. ಆ್ಯಂಡ್ ಒನ್ ಟಚ್ ಆಟೋ ಡೌನ್ ವಿಂಡೋಸ್ ಕೊಟ್ಟಿದ್ದಾರೆ. ಪ್ರಶಾಂತ್ ಸರ್, ಈಗ
ಈ ಗಾಡಿ ತುಂಬಾ ಪ್ರೇಷಿಯಸ್ ಆಗಿದೆ ಸರ್. ಮುಂದೆಗಡೆ ಎಷ್ಟು ಪ್ರೇಷಿಯಸ್ ಆಗಿದೆಯೋ ಹಿಂದೆಗಡೆ ಕೂಡ ಅಷ್ಟೇ ಇದೆ. ಲೆಗ್ ರೂಮ್ ಕೂಡ ತುಂಬಾ ಬೇರೆ ಎಲ್ಲಾ ಗಾಡಿಗಿಂತನೂ ಸಿಕ್ಕಾಪಟ್ಟೆ ಲೆಗ್ ರೂಮ್ ಇದೆ ಸೊ ಸರ್. ನೀವೇ ಇಲ್ಲಿ ಕೂತಿದ್ದೀರಾ, ಸೊ ಯಾವ ತರ ಫೀಲ್ ಮಾಡ್ತಿದ್ದೀರಾ? ಲೆಗ್ ರೂಮ್ ಆಗ್ಲಿ, ಕ್ಯಾಬಿನ್ ಸ್ಪೇಸ್, ಶೋಲ್ಡರ್ ರೂಮ್ಸ್, ಹೆಡ್ ರೂಮ್ ಆಗ್ಲಿ ಯಾವ ತರ ಇದೆ, ಒಂಥರ ನಿಮ್ಗೆ ಇದು ಕ್ಲೋಸ್ಡ್ ಎನ್ವಿರಾನ್ಮೆಂಟ್ ಇರತ್ತಲ್ಲ, ಸಫಕೇಶನ್ ಅನ್ನೋದು ಇರಲ್ಲ. ತುಂಬಾ ಫ್ರೀಡಮ್ ಆಗಿ ಕುತ್ಕೊಬಹುದು, ಫ್ರೀಯಾಗಿ ಕಂಫರ್ಟಬಲ್ ಆಗಿ ಎಷ್ಟೇ ಲಾಂಗ್ ಜರ್ನಿ ಹೋದ್ರೂ ಕಂಫರ್ಟಬಲ್ ಆಗಿ ಕುತ್ಕೊಬಹುದು. ಕಂಫರ್ಟ್ ನೋಡಿನೇ ಹಿಂದ್ಗಡೆನೂ ರೇರ್ ಎಸಿ ವೆಂಟ್ಸ್ ಕೊಟ್ಟಿದ್ದಾರೆ ಅಂಡ್ ಮೊಬೈಲ್ ಚಾರ್ಜಿಂಗ್ ಸಾಕೆಟ್ಸ್ ಕೊಟ್ಟಿದ್ದಾರೆ. USB ಬರುತ್ತೆ, ಟೈಪ್ C ಬರುತ್ತೆ. ಸೊ ಯಾವುದೇ ತರ ಮೊಬೈಲ್ ಇದ್ರೂ ಕಂಫರ್ಟಬಲ್ ಆಗಿ ಇದು ಮಾಡ್ಕೊಬೋದು. ಅಂಡ್ ಇನ್ನೂ ಅಡಿಷನಲ್ ಆಗಿ ಆಡ್ ಮಾಡ್ಬೇಕಂದ್ರೆ ಈ ಮೂನ್ ರೂಫ್ ಬಗ್ಗೆ ಹೇಳ್ಬೋದು. ನೈಟ್ ಜರ್ನಿ ಆಗಲಿ, ರೈನಿ ಟೈಮ್ ಆಗಲಿ, ಈ ವ್ಯೂ ಅಂತೂ ಇರತ್ತಲ್ಲ ಎಕ್ಸ್ಟ್ರಾಡಿನರಿ ಆಗಿರುತ್ತೆ, ಕಂಪ್ಲೀಟ್ಲಿ ಎಂಜಾಯ್ ಮಾಡ್ಬೋದು. ಅಂಡ್ ಪ್ರೀಮಿಯಂ ಆಗಿ ಹಾಗೆ ಸೆಂಟರ್ ಆಮ್ರೆಸ್ಟ್ ಕೊಟ್ಟಿದ್ದಾರೆ ವಿತ್ ಕಪ್ ಹೋಲ್ಡರ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಒಂದು ಸ್ಮಾಲ್ ಸ್ಟೋರೇಜ್ನು ಕೊಟ್ಟಿದ್ದಾರೆ. ಸೊ ಈ ತರ ಮೊಬೈಲ್ಸ್ ಏನಾದ್ರು ಇಟ್ಕೊಬೋದು, ವಾಲೆಟ್ಸ್, ಚೈನ್ಸ್, ಆ ಥರ ಯಾವುದೇ ಥಿಂಗ್ಸ್ ಇದ್ರೂ ಇಲ್ಲಿ ಕಾಂಪ್ಯಾಕ್ಟ್ ಆಗಿ ಇಟ್ಕೊಬೋದು. ಆ ಥರ ಡಿಸೈನ್ ಮಾಡಿದ್ದಾರೆ ವೆಹಿಕಲ್ ನಂತೂ. ಆ್ಯಂಡ್ ಅಡ್ಜಸ್ಟಬಲ್ ರಿಕ್ಲೈನ್ ಮಾಡ್ಬೋದು ಸೀಟ್ಸ್ನ, ಬ್ಯಾಕ್ ಸೀಟ್ ಕೂಡ ರಿಕ್ಲೈನ್ ಮಾಡ್ಬೋದು. ಆ್ಯಂಡ್ ಇಲ್ಲಿಂದನೂ ನೀವು ವಾಯ್ಸ್ ಕಮೆಂಟ್ಸ್ ಎಲ್ಲ ಕೊಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಈ ಬ್ಲೈಂಡ್ಸ್ನ ಕ್ಲೋಸ್ ಮಾಡಲಿಕ್ಕೆ, ಇಲ್ಲ ವಾಲ್ಯೂಮ್ ಕಂಟ್ರೋಲ್, AC ಟೆಂಪ್ರೇಚರ್, ಅವೆಲ್ಲ ಥ್ರೂ ವಾಯ್ಸ್ ನೀವು ಕಮೆಂಟ್ ಕೊಡ್ಬೋದು ವೆಹಿಕಲ್ಗೆ. ಮತ್ತೆ ಸ್ಪೀಕರ್ಸ್ ಎಲ್ಲ ನಿಮಗೆ ಆಲ್ಮೋಸ್ಟ್ 12 ಸ್ಪೀಕರ್ಸ್ ಬರುತ್ತೆ. ಡೈನಾಡಿಯೋ ಅಂತ ಬ್ರ್ಯಾಂಡ್, ಒನ್ ಆಫ್ ದಿ ಜರ್ಮನ್ಸ್ ಪಾಪ್ಯುಲರ್ ಬ್ರ್ಯಾಂಡ್ ಅಂತ ಹೇಳ್ಬೋದು ಇದನ್ನ. ಆ್ಯಂಡ್ ರೇರಲ್ಲೂ ನೀವು ನೋಡ್ಬೋದು ಎಲ್ಲ ಕಡೆನೂ ನಿಮಗೆ ಸಾಫ್ಟ್ ಟಚ್ ಕೊಟ್ಟಿದ್ದಾರೆ. ಲೈಟಿಂಗ್ಸ್ ಕೂಡ ಇಲ್ಲೂ ಎಲ್ಲ ಕೊಟ್ಟಿದ್ದಾರೆ, ಆಂಬಿಯಂಟ್ ಲೈಟಿಂಗ್ಸ್ ಎಲ್ಲ ಬರುತ್ತೆ. ಮತ್ತೆ ಏರ್ ಬ್ಯಾಗ್ ಎಲ್ಲಿದೆ ಸರ್? ಏರ್ ಬ್ಯಾಗ್ಸ್ ಎಲ್ಲ ನೀವು ಇಲ್ಲಿ ನೋಡ್ಬೋದು, ಮತ್ತೆ ಇಲ್ಲೆಲ್ಲ ನೋಡ್ಬೋದು 11 ಏರ್ ಬ್ಯಾಗ್ಸ್ ಬರುತ್ತೆ ಹಾಗೆ ಇನ್ನು. ಸೊ ಇಲ್ಲೆಲ್ಲ ನೀವು ನೋಡ್ಬೋದು ಏರ್ ಬ್ಯಾಗ್ಸ್ ಸೈಡಲ್ಲೆಲ್ಲ ಓಪನ್ ಆಗುತ್ತೆ ಸೇಫ್ಟಿ ಆಗಿ. ಬಾಟಲ್ ಹೋಲ್ಡರ್ಸ್ ಬರುತ್ತೆ. ಸರಿ, ನಾವು ಈ ವೆಹಿಕಲ್ನ ಮುಖ್ಯ ವಿಚಾರಕ್ಕೆ ಬರೋದಾದ್ರೆ ಬ್ಯಾಟ್ರಿ ಎಷ್ಟಿದೆ ಸರ್? ಕೆಪಾಸಿಟಿ ಎಷ್ಟು? ಬ್ಯಾಟ್ರಿ ಇದು 82 ಕಿಲೋವಾಟ್ ಬ್ಯಾಟ್ರಿ ಕೊಟ್ಟಿದ್ದಾರೆ. ಅಂಡ್ ರೇಂಜ್ ಇದರದು 568 ಕಿಲೋಮೀಟರ್ ರೇಂಜ್ ಬರುತ್ತೆ. ರಿಯಲ್ ವರ್ಲ್ಡ್ ರೇಂಜ್ NEDC ಅಂತ ಹೇಳ್ತೀವಿ ನಾವು. 500 ಪ್ಲಸ್ 568 ಬರುತ್ತೆ. ಸೊ ಮೇ ಬಿ ಆನ್ ರೋಡಲ್ಲಿ ನಿಮಗೆ ಒಂದು ಕಸ್ಟಮರ್ ಸ್ಪೀಡ್ ಬ್ಯಾಕ್ ಅಂತ 520, 530 ಆ ಥರ ಇದೆ ಕಸ್ಟಮರ್ ಸ್ಪೀಡ್ ಬ್ಯಾಕ್. ಆ್ಯಂಡ್ ಈ ಬ್ಯಾಟ್ರಿದು ಸ್ಪೆಷಾಲಿಟಿ ಏನಂದರೆ ವರ್ಲ್ಡಲ್ಲಿ ಇದು ಒಂದು ಬ್ಯಾಟ್ರಿಗೆ ಮಾತ್ರ ನೈಲ್ ಪೆನಿಟ್ರೇಷನ್ ಟೆಸ್ಟ್ ಅಂತ ಕಂಪ್ಲೀಟ್ ಆಗಿದೆ. ಸೊ ಅಂದರೆ ನೈಲ್ ಪೆನಿಟ್ರೇಷನ್ ಟೆಸ್ಟ್ ಮಾಡಬೇಕಾದ್ರೆ ಈ ಬ್ಯಾಟ್ರಿದು ಮ್ಯಾಕ್ಸಿಮಮ್ ಟೆಂಪರೇಚರ್ ವಿಚ್ ಇಸ್ ವೆಂಟ್ ಅಪ್ ಟು 60 ಡಿಗ್ರಿ ಓನ್ಲಿ, ವೆರೆನ್ಸ್ ಅದರ್ ಬ್ಯಾಟ್ರೀಸ್ ಆರ್ ವೆಂಟ್ ಅಪ್ ಟು 600 to 700 ಡಿಗ್ರೀಸ್. ಸೊ ಜಸ್ಟ್ ಇಮ್ಯಾಜಿನ್ ಮಾಡಿ, ಒಂದು 40 ಡಿಗ್ರಿ ಟೆಂಪರೇಚರ್ ಇದ್ರೆ ನಮಗೆ ಹೆಂಗಿರುತ್ತೆ, ಯಾವ ಥರ ಫೀಲ್ ಆಗುತ್ತೆ. ಸೊ ಆ ಥರ ಇರಬೇಕಾದ್ರೆ ಬ್ಯಾಟ್ರಿ 600 ಹೋಯ್ತಂದ್ರೆ ಲೈಕ್ ಏನೂ ಇರಲ್ಲ. ಆ ಥರ ಈ ಬ್ಯಾಟ್ರಿಯಲ್ಲಿ ಸೇಫ್ಟಿಗೋಸ್ಕರ 60 ಡಿಗ್ರಿ ಟೆಂಪರೇಚರ್ ಮಾತ್ರ ಮ್ಯಾಕ್ಸಿಮಮ್ ಆಗುತ್ತೆ, ಅದೊಂದು. ಆ್ಯಂಡ್ ಚಾರ್ಜಿಂಗ್ ಟೈಮ್ ಏನಿದೆ ಸರ್? 9 hours ಆಗುತ್ತೆ. 9 hours ಆಗುತ್ತೆ. ಈಗ ನಾವು ಎಲ್ಲೋ ಹೈವೇನಲ್ಲಿ ಹೋಗ್ತಾ ಇರ್ತೀವಿ, ದಾವಣಗೆರೆಗೆ ಹೋಗ್ತಾ ಇರ್ತೀವಿ, ಮಿಡ್ಲಲ್ಲಿ ಚಾರ್ಜ್ ಮಾಡ್ಕೋಬೇಕು ಅಂತಂದ್ರೆ ಸರ್ ಎವ್ರಿವೇರ್ ಇವಾಗ ಫಾಸ್ಟ್ ಚಾರ್ಜಿಂಗ್ ಏನಾದ್ರು ಇರುತ್ತೆ, ಅರ್ಧ ಗಂಟೆಗೆ ಎಷ್ಟು ಚಾರ್ಜಿಂಗ್ ಆ ಥರ? ಈಗ ಫಾಸ್ಟ್ ಚಾರ್ಜಿಂಗ್ ಅಲ್ಲಿ ನೀವು ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಶೆಲ್ ಅಲ್ಲೆಲ್ಲ ನಮಗೆ 120 ಕಿಲೋವಾಟ್ ಚಾರ್ಜಿಂಗ್ ಸ್ಟೇಷನ್ ಇರೋದು. 15 ಮಿನಿಟ್ಸ್ ಟಾಪ್ ಅಪ್ ಮಾಡಿದ್ರೆ ವೆಹಿಕಲ್ 200+ ಕಿಲೋಮೀಟರ್ ರೇಂಜ್ ಕೊಡುತ್ತೆ. ಆ್ಯಂಡ್ ಫಾಸ್ಟ್ ಚಾರ್ಜಿಂಗ್ ಅಲ್ಲಿ 0 to 100 ನಿಮಗೆ 55 ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಅದು 20 to 80% ವಿತಿನ್ 26 ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ ಚಾರ್ಜಿಂಗ್. ಸರ್, ಒಂದು BYD ಕಾರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಬೇರೆ ಎಲ್ಲ ಕಾಸ್ಟ್ಲಿ ಕಾರ್ ಏನಿದಾವೋ ಅವೆಲ್ಲದಕ್ಕಿಂತ ತುಂಬಾ ಬ್ಯೂಟಿಫುಲ್ ಆಗಿದೆ, ಅಷ್ಟೇ ಪ್ರೇಷಿಯಸ್ ಆಗಿದೆ. ಹೌದು. ಮತ್ತೆ ಈ ಕಾರಿನ ಬೆಲೆ ಎಷ್ಟಿದೆ ಸರ್? ಈ ಕಾರದು ನಿಮಗೆ ಆನ್ ರೋಡ್ ಅಂತ ಬಂತಂದ್ರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ 64 lakhs ಟಾಪ್ ಎಂಡ್ ಮಾಡೆಲ್, ಅಂದ್ರೆ ಅದು ಪರ್ಫಾರ್ಮೆನ್ಸ್ ಬರುತ್ತೆ, ಆಲ್ ವೀಲ್ ಡ್ರೈವ್ ಆಪ್ಷನ್, ಅದು 64 lakhs ಬರುತ್ತೆ. ಅಂಡ್ ರೇರ್ ವೀಲ್ ಡ್ರೈವ್ ಬಂದು 57 lakhs ಸಿಗುತ್ತೆ. ಇದು ಮಿಡ್ ರೇಂಜ್ ಸರ್, ಅದು ಇದಕ್ಕಿಂತ ಇನ್ನೊಂದು ಟಾಪ್ ಎಂಡ್ ಇದೆ. 2 ವೇರಿಯಂಟ್ಸ್ ಬರುತ್ತೆ, ಒಂದು ಪ್ರೀಮಿಯಂ, ಇನ್ನೊಂದು ಪರ್ಫಾರ್ಮೆನ್ಸ್. ಬೋತ್ ಆರ್ ಸೇಮ್ ಫೀಚರ್ಸ್, ಎಕ್ಸಾಕ್ಟ್ಲಿ ದ ಲುಕ್, ಎವ್ರಿಥಿಂಗ್ ರಿಮೈನ್ ಸೇಮ್. ಒಂದೇನಂದ್ರೆ ಆ ಟಾಪ್ ಎಂಡ್ ಅಲ್ಲಿ ಪವರ್ ಜಾಸ್ತಿ ಬರುತ್ತೆ. 530 bhp, 690 Nm ಟಾರ್ಕ್, ಡ್ಯುಯಲ್ ಮೋಟರ್ ಬರುತ್ತೆ. ಬೇಸಿಕಲಿ ಅದು ಆಲ್ ವೀಲ್ ಡ್ರೈವ್ ಇರುತ್ತೆ. ಆ್ಯಂಡ್ 0 to 100 4.5 ಸೆಕೆಂಡ್ಸಲ್ಲಿ ನಿಮಗೆ ಇಂಥ ಫೀಚರ್ಸ್ ನಿಮಗೆ ಇದರಲ್ಲಿ ರೇರ್ ವೀಲ್ ಡ್ರೈವಲ್ಲಿ ಮಿಸ್ ಆಗುತ್ತೆ 57 lakhs ಅಲ್ಲಿ. ಎಸ್ ವೀಕ್ಷಕರೇ, ನೀವು ಈ BYD ಕಾರಿನ ಒಂದಿಷ್ಟು ಫೀಚರ್ಗಳನ್ನು ತಿಳ್ಕೊಂಡ್ರೆ, ಪ್ರಶಾಂತ್ ಅವರು ಕೂಡ ನಿಮಗೆ ಸಾಕಷ್ಟು ಎಕ್ಸ್ಪ್ಲೇನ್ ಮಾಡಿದ್ರು. ನಿಜಕ್ಕೂ ಬೇರೆಲ್ಲ ಕಾರುಗಳಿಗಿಂತ ನನಗಂತೂ ಈ ಕಾರೇ ತುಂಬ ಇಷ್ಟ ಆಯಿತು. ನಮ್ಮ ಫ್ರೀಡಮ್ TV ನಡೆಸಿದಂತಹ ಎಕ್ಸ್ಪೋದಲ್ಲಿ ಕೂಡ ಈ ಕಾರೇ ಎಲ್ಲರ ಅಚ್ಚುಮೆಚ್ಚು ಅಂತ ಹೇಳ್ಬೋದು. ಇದೇ ರೀತಿ ಇನ್ನಷ್ಟು ವಾಹನಗಳ ಬಗ್ಗೆ ನಿಮಗೆ ವಿವರಿಸ್ತಾ ಹೋಗ್ತೀವಿ. ನೋಡ್ತಾ ಇರಿ ಫ್ರೀಡಮ್ TV, ಇದು ಜನಸಾಮಾನ್ಯರ ಶಕ್ತಿ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.